ಇವ್ರ ಮಗ ಮಿಲಿಟರಿನಲ್ಲಿ ಸೆಲೆಕ್ಟ್ ಆಗಿದಾನಂತೆ. ನಮಸ್ತೆ ಸರ್. ಅದಕ್ ಸಂಬಂಧಪಟ್ಟ ಹಾಗೆ ನಿಂದೊಂದು ಸಿಗ್ನೇಚರ್ ಬೇಕಂತೆ. ಅದೇನ್ ಮಹಾ ಅಂತ ಅನ್ಕೊಂಡು ನಿನ್ ಹತ್ರನೇ ಕರ್ಕೊಂಡ್ ಬಂದೆ. ಇವಳೊಬ್ಳು ಏನ್ ಹೇಳ್ತಿದ್ದೆ? ಹಾ ಅದೇ ಕಣೋ, ಪಾಪ ನೀನೊಂದು ಸಿಗ್ನೇಚರ್ ಮಾಡಿದ್ರೆ ಜೀವನ ಪೂರ್ತಿ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತಾರಂತ ಇವರು. ಹೌದು ಸರ್. ಹೌದಾ? ಸರಿ ಅಮ್ಮ. ಏನ್ ಇವಳು ಒಂದ್ಸಲ ಫೋನ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ ಇವಳಿಗೆ? ಅತ್ತೆ, ಏನೇ ನಿಂತ್ಕೊಳ್ಳು. ನಾನು ಹೇಳೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹೇಯ್, ಮನೆಗ್ ಬರೋ ತನಕ ಕಾಯೋದಕ್ಕಾಗಲ್ವಾ ನಿನ್ಗೆ? ನಾನೊಂದು ಮುಖ್ಯವಾದ ವಿಷಯದ ಮೇಲೆ ಆಚೆ ಬಂದಿದ್ದೀನಿ. ನಿನಗೆ ಹೇಳೇ ತಾನೇ ಬಂದೆ. ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತಿದ್ಯಾ? ನನ್ ಮಗನ್ ಜೊತೆ ನೆಮ್ಮದಿಯಾಗಿ ಮಾತಾಡೋದಕ್ಕೂ ಬಿಡಲ್ವಾ? ಅಯ್ಯೋ ಅತ್ತೆ, ಒಂದ್ ನಿಮಿಷ. ಫೋನು ಅತ್ತೆ, ಆಫೀಸರ್ಗೆ ಕಾಲ್ ಮಾಡ್ತೀನಿ. ಕಲ್ಯಾಣಿ, ಯಾಕಮ್ಮ, ಏನಾಯ್ತು? ಅತ್ತೆ, ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ ಫೋನ್ ಕಟ್ ಮಾಡಿದ್ರು. ಆಫೀಸರ್ ಫೋನ್ ನಾಟ್ ರೀಚಬಲ್ ಬರ್ತಿದೆ. ಅವಳದ್ ಯಾವತ್ತೂ ಇದೇ ಗೋಳ್ತಾನೆ. ನೀನೇನು ಚಿಂತೆ ಮಾಡ್ಬೇಡ. ಅದ್ ಹಾಗಲ್ಲ ಅಜ್ಜಿ, ಅಲ್ಲೇನೋ ನಡೀತಾ ಇದೆ. ಅವ್ರು ಹೇಳಿದನ್ನು ಕೇಳಿಸ್ಕೊಂಡ್ರೆ ಆಫೀಸರ್ ಮೇಲೆ ಯಾರೋ ಏನೋ ಪ್ಲಾನ್ ಮಾಡ್ತಿದ್ದಾರೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ಸರಿ, ಜೊತೆಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಏನ್ ಪರವಾಗಿಲ್ಲ ಅಜ್ಜಿ, ನಾನು ಹೋಗಿ ಬರ್ತೀನಮ್ಮ. ನೋಡಪ್ಪ, ನೀವೊಂದ್ ಸೈನ್ ಹಾಕಿದ್ರೆ ನನ್ನ ಮಗನ್ ಜೀವನ ಚೆನ್ನಾಗಿರುತ್ತೆ. ನನ್ನ ಜೀವನ ನಿಮ್ಮ ಕೈಲಿದೆ ಸರ್. ನೀವಿಷ್ಟೆಲ್ಲ ಕೇಳ್ಕೊಳ್ಳೋ ಅಗತ್ಯನೇ ಇಲ್ಲ. ನನ್ ಮಗನ್ಗೆ ನಾನೊಂದು ಮಾತು ಹೇಳಿದ್ರೆ ಆಗಲ್ಲ ಅಂತ ಯಾವತ್ತೂ ಹೇಳಲ್ಲ ಅವನು. ಏನು ಶೌರ್ಯ, ನಾನು ಹೇಳಿದ್ಮೇಲೂ ಅವ್ರು ನಿನ್ನ ಹತ್ರ ಕೇಳ್ಕೋಬೇಕೇನೋ? ಸೈನೇ ತಾನೇ, ಹಾಕ್ಬಿಡು. ಅದು ಹಾಗಲ್ಲಮ್ಮ. ಇಂಥ ವಿಷಯಗಳಲ್ಲಿ ನಾವು ಎನ್ಕ್ವೈರಿ ಮಾಡ್ದೇನೆ ಲೆಟರ್ ಕೊಡೋಕ್ಕಾಗಲ್ಲ. ಗೊತ್ತಿರೋರು ಅಂತ ನೀನು ಹೇಳ್ತಾ ಇರೋದ್ರಿಂದ ಹಾಗೆ ಮಾಡ್ತೀನಿ. ಸುಬ್ಬಾರಾವ್, ಸರ್, ಆ ಲೆಟರ್ ಪ್ರಿಪೇರ್ ಮಾಡಿ. ಆಗ್ಲಿ ಸರ್. ನೋಡಿದ್ರಾ,
ನಾನು ಹೇಳ್ತಿದ್ದ ಹಾಗೆ ನನ್ನ ಮಗ ಒಂದು ಮಾತು ಆಡದೆ ಹೇಗ್ ಸೈನ್ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಅಲ್ವಾ ದಮಯಂತಿ ನಿಮ್ ಹತ್ರ ಬಂದಿದ್ದು. ನಿಮ್ ದಯೆಯಿಂದ ನನ್ ಮಗನ್ ಜೀವನ ಚೆನ್ನಾಗಾಗುತ್ತೆ. ನಿಮ್ ಸಹಾಯ ಈ ಜನ್ಮದಲ್ಲಿ ಮರೆಯಲ್ಲ ಸರ್. ನೋಡುತ್ತೀನೋ ಕಂದ, ಅವ್ರಿಗೆ ನಮ್ಮ ಮೇಲೆ ಎಷ್ಟು ನಂಬಿಕೆ ಅಂತ. ಇನ್ನು ಯಾಕೋ ಯೋಚನೆ ಮಾಡ್ತಿದ್ಯಾ? ಸೈನ್ ಹಾಕು. ಸರಿ ಅಮ್ಮ. ಹಾಕ್ತಿದ್ದಾನೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಏನಿದು? ಇಟ್ಕೊಳ್ಳಿ ಸರ್. ಕೇಳಿದ ತಕ್ಷಣ ಸಹಾಯ ಮಾಡಿದ್ರಲ್ಲ. ನಮ್ಮಮ್ಮ ಹೇಳಿದ್ದಕ್ಕೆ ಇದನ್ನ ಮಾಡಿದ್ದು, ದುಡ್ಡುಗೋಸ್ಕರ ಅಲ್ಲ. ತಗೊಳ್ಳಿ. ಹಾಗೆ ಹೇಳ್ಬೇಡಿ ಸರ್, ನಮ್ ಸಂತೋಷಕ್ಕೋಸ್ಕರ ತಗೊಳ್ಳಿ ಸರ್. ಏನಮ್ಮ ಇದು? ಏನ್ ಹೀಗೆ ಹೇಳ್ತಿದ್ದಾರೆ? ನೀವು ಕೇಳಿದಷ್ಟೇ ಕೊಟ್ಟಿದೀವಿ ಸರ್. ನಾನ್ ಕೇಳೋದು ಅಂದ್ರೇನು? ಅಮ್ಮ ಏನ್ ಹೇಳ್ತಿದ್ದಾರೆ ಇವರು? ಯಾರ್ದು ದುಡ್ಡದು? ಎಲ್ಲಿದ್ದೀರೋ ಅಲ್ಲೇ ಇರಿ. ಯಾರು ನೀವು? ACB ಆಂಟಿ ಕರಪ್ಷನ್ ಬ್ಯೂರೋ. ಕೊಡಿ ಇಲ್ಲಿ. ಸ್ವಲ್ಪ ಕೈ ತೋರಿಸಿ. ಏನು ಆಫೀಸರ್ ಇದು? ಒಂದು ರೆಕಮೆಂಡೇಶನ್ ಲೆಟರ್ಗೆ ಲಂಚ ತಗೋತಾರಾ? ಏನ್ ಹೇಳ್ತಾ ಇದ್ದೀರಾ ಸರ್? ನನ್ ಮಗ ಲಂಚ ತಗೊಳ್ಳೋದು ಅಂದ್ರೇನು? ಇವರೇ ನನ್ನನ್ನ ಕರ್ಕೊಂಡು ಯಾವುದೋ ಕೆಲಸ ಸಿಕ್ಕಿದೆ, ರೆಕಮೆಂಡ್ ಮಾಡಿ ಅಂತ ಕೇಳಿದಕ್ಕೆ ಲಂಚನೇ ಕೇಳ್ಬಿಟ್ರು ಸರ್. ನಾವು ಬಡವರು ಸರ್. ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದರೆ ಕೊಡೋವರೆಗೂ ಸೈನ್ ಹಾಕಲ್ಲ ಅಂದ್ರು ಸರ್. ನೋಡಿದ್ರಾ ದುಡ್ಡು ಕೊಡ್ತಿದ್ದಾಗೆ ಹೇಗೆ ಸೈನ್ ಮಾಡಿದ್ರು? ಸಹಾಯ ಮಾಡಿ ಅಂತ ನನ್ನ ಕಾಲ್ ಮೇಲೆ ಬಿದ್ದು ಬೇಡ್ಕೊಂಡು ಏನ್ ಈ ನಾಟಕಗಳು? ಮಧ್ಯದಲ್ಲಿ ದಯವಿಟ್ಟು ಯಾರು ಮಾತಾಡಬೇಡಿ. ಮಿಸ್ಟರ್ ACP, ಒಂದು ರೆಕಮೆಂಡೇಶನ್ಗೋಸ್ಕರ ಲಂಚ ತಗೊಂಡಿದ್ದು ಪ್ರೂವ್ ಆಗಿದ್ದಕ್ಕೋಸ್ಕರ ನಿಮ್ಮನ್ನ ಕಸ್ಟಡಿಗೆ ತಗೊಳ್ತಾ ಇದ್ದೀವಿ. ಬನ್ನಿ.
ನಮ್ಮ ಜೊತೆ ಬನ್ನಿ. ಶೌರ್ಯ, ಶೌರ್ಯ, ಶೌರ್ಯ. ಕಲ್ಯಾಣಿ, ಏನಾಯ್ತು? ನೀವು ಹೇಳ್ದಂಗೆ ಮಾಡಿದ್ವಿ. ಈಗ ಶೌರ್ಯನ್ ಕೆಲಸ ಹೋದ ಹಾಗೆ. ಗುಡ್. ಹೇಳಿದ್ದನ್ನ ಹೇಳ್ದ ಹಾಗೆ ಮಾಡಿದ್ರಿ. ಮಾಡಿದ್ವಿ, ಆದರೆ ಅವರಿಂದ ಮತ್ತೇನಾದರೂ ಪ್ರಾಬ್ಲಮ್ ಬರ್ಬೋದು ಅಂತ ಅಮ್ಮ ತುಂಬ ಭಯಪಟ್ಟಿದ್ದಾರೆ. ಹೌದಪ್ಪ. ಅದನ್ನೆಲ್ಲ ತಡ್ಕೋತೀರಾ ಅಂತಾನೆ ನಿಮ್ಗೆ ಇಷ್ಟು ದುಡ್ಡು ಕೊಡ್ತಾ ಇರೋದು. ಆ ಈ ದುಡ್ಡು ತಗೊಂಡು ಸ್ವಲ್ಪ ದಿನ ಎಲ್ಲಾದ್ರೂ ದೂರ ಹೋಗಿ. ಆ ಶೌರ್ಯನ್ ಕೆಲ್ಸ ಹೋಯ್ತು ಅಂತ ಖಾತ್ರಿ ಆದ್ಮೇಲೆ ನೀವು ಬಂದ್ರು ಅವನೇನು ಮಾಡಕ್ಕಾಗಲ್ಲ. ಸುತ್ತಮುತ್ತ ಎಲ್ಲೂ ಕಾಣ್ದಿರೋ ಥರ ಎಲ್ಲಾದರೂ ಹೊರಟೋಗಿ. ಕಾಣಿಸಿದ್ರು ನಮಗೆ ಮಾತ್ರ ಅಲ್ಲ, ನಿಮಗೂ ತೊಂದರೆನೆ. ಸರಿಯಪ್ಪ, ನಡಿಯೋ. ಕೊನೆಗೆ ನಾವು ಅನ್ಕೊಂಡ್ ಹಾಗೆ ನಡೀತು. ಮನೆಯವ್ರಿಗೆ ಏಟ್ ಕೊಡಬೇಕು ಅಂದರೆ ಮೊದಲು ಅವ್ರ ಬಲಾನ ಮುರಿಬೇಕು. ಆ ಮನೆಗೆ ಬಲ ಆಗಿರೋದು ಶೌರ್ಯ. ಆ ಶೌರ್ಯಂಗೆ ಏಟ್ ಕೊಟ್ಟಿರೋದಕ್ಕೆ ಮಿಕ್ದವ್ರಿಗೆ ಏಟ್ ಕೊಡೋದು ತುಂಬ ದೊಡ್ಡ ಕಷ್ಟ ಏನಲ್ಲ. ಆ ಕಲ್ಯಾಣಿ ನಮ್ಮ ಮೇಲೆ ಅನುಮಾನ ಪಟ್ಟು ಅವಮಾನಿಸ್ತಾ ಇದ್ಲು. ಹೀಗೆ ನೋಡ್ಬೇಕು ಅವಳ ಮುಖಾನ. ಕಲ್ಯಾಣಿ ಕೋಪ ಬರಿಸ್ಬೇಕು ಅಂದರೆ ಆ ಶೌರ್ಯನ ಅವಳು ನೋಡಲೇಬೇಕು. ಇವಾಗ ಶೌರ್ಯ ಕೆಲಸ ಹೋಗಿ ಮನೇಲಿ ಕೂತಿದ್ರೆ ಅವಾಗ ಏನು ಮಾಡ್ತಾಳೆ? ಇಷ್ಟಕ್ಕೆ ನಾವು ಸುಮ್ಮನಿರ್ಬಾರ್ದು ಸಿದ್ದು. ಈ ಶಾಕಲ್ಲಿ ಇರೋವಾಗ್ಲೇ ಮಿಕ್ಕದವ್ರಿಗೂ ಸರಿಯಾದ ಏಟ್ ಕೊಡ್ಬೇಕು. ನಿಲ್ಸಿದ್ರೆ ಹೇಗೆ ಸ್ಯಾಮ್? ಉಸಿರು ತಗೊಳಕ್ ನಾವು ಟೈಮ್ ಕೊಟ್ರೆ ನಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಂಗೇನೆ. ಅದಕ್ಕೆ ನೀನು ಹೇಳ್ದಂಗೆನೆ ಏಟ್ ಮೇಲೆ ಏಟ್ ಕೊಡ್ತಾ ಇರೋಣ. ಮನೇಲಿ ಯಾರಿಗೂ ಉಸಿರಾಡಕ್ಕೂ ಟೈಮ್ ಇರಬಾರ್ದು. ಈಗ ನಾವು ಶೌರ್ಯನ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋಂಥದ್ದು ಏನಿಲ್ವಲ್ಲ. ನಾವ್ಯಾಕೆ ಯೋಚನೆ ಮಾಡಬೇಕು? ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡಬೇಕು ಅಂತ. ಏನಾದ್ರೂ ಸಹಾಯ ಮಾಡ್ಬೇಕು ಅಂದ್ರೆ ಈ ಕಾಲದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಆದ್ರೆ ನೀವು ಮಾತ್ರ ಕೇಳೋದೇ ತಡ, ಹಾಗೆ ಸಹಾಯ ಮಾಡ್ಬಿಡ್ತೀರಾ. ನಿಮ್ ಮಗ ದೊಡ್ಡ ಪೊಲೀಸ್ ಆಫೀಸರ್ ಅಲ್ವಾ, ನಿಮ್ ಮಗನ್ ಹತ್ರ ಸೈನ್ ಮಾಡಿಸ್ಕೊಡಿ ಅಂತ ಕೇಳೋಕೆ ನಿಮ್ ಹತ್ರನೇ ಬಂದೆ.
ರೆಕಮೆಂಡ್ ಮಾಡಿ ಅಂತ ಕೇಳಿದಕ್ಕೆ ಲಂಚನೇ ಕೇಳ್ಬಿಟ್ರು ಸರ್. ಕೊಡೋವರೆಗೂ ಸೈನ್ ಹಾಕಲ್ಲ ಅಂದ್ರು ಸರ್. ನೋಡಿದ್ರ ದುಡ್ಡು ಕೊಡ್ತಿದ್ದಾಗೆ ಹೇಗೆ ಸೈನ್ ಮಾಡಿದ್ರು? ಆ ಮನೆ ಹಾಳ್ರು ಇಷ್ಟು ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಹೊಟ್ಟೆ ಪಾಡಿಗೆ ಕೆಲ್ಸಕ್ಕೋಸ್ಕರ ಸಹಾಯ ಮಾಡಿ ಅಂದ್ರು, ಸರಿ ಅಂತ ಅಂದೆ. ನನ್ನಿಂದನೇ ನನ್ ಮಗನ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈಗ 4 ಜನಗಳ ಮುಂದೆ ಅವನು ಹೇಗ್ ತಲೆ ಎತ್ಕೊಂಡು ತಿರುಗ್ತಾನೆ. ಮಾಡದೇ ಇರೋ ತಪ್ಪಿಗೆ ಅವನ ತಲೆ ತಗ್ಸುವಂತ ಪರಿಸ್ಥಿತಿ ಬಂದಿದೆ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಇವಾಗ ಯಾಕೆ ಹೇಳ್ತಾ ಇದ್ಯಾ? ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಯಾರಿಗಂದ್ರೆ ಅವರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡ್ರೆ ಹೀಗೆ ಆಗೋದು. ನಾನೇನಾದ್ರೂ ಬೇಕು ಅಂತ ಮಾಡದ್ನಾ? ಏನೋ ಬಾಯ್ ಬಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ರು ಅನ್ಕೊಂಡು ಸಹಾಯ ಮಾಡೋಣ ಅನ್ಕೊಂಡೆ. ಅವರು ಹೀಗೆಲ್ಲ ಮಾಡ್ತಾರೆ ಅಂತ ನನಗೇನ್ ಗೊತ್ತಿತ್ರಿ? ತಪ್ಪು ಮಾಡೋರು ಯಾವತ್ತೂ ಹೇಳ್ಬಿಟ್ಟು ಮಾಡಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದಾಗ ಇದನ್ನ ನಾವು ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಮಾಡ್ಬೇಕು. ನಿನ್ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ಸಾಲದಮ್ಮ. ಪೊಲೀಸ್ ಸ್ಟೇಷನ್ ಅಲ್ಲಿ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅಂದ್ರೆ ಏನಕ್ಕೆ ಹಾಕ್ಸ್ಕೊಂಡ್ರು ಏನು ಅಂತ, ಮುಂದೆ ಇದರಿಂದ ನಮ್ಗೇನಾದ್ರೂ ತೊಂದರೆ ಆಗ್ಬಹುದು ಅಂತ ಯೋಚನೆ ಮಾಡ್ಬೇಕು ಅಂತ ಅನಿಸ್ಲಿಲ್ವಾ? ನೀನ್ ಹೇಳಿದ್ರು ಕೂಡ ಕಣ್ಣು ಮುಚ್ಕೊಂಡು ಶೌರ್ಯ ಸೈನ್ ಹಾಕ್ಬಿಟ್ಟಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ರಾದ್ಧಾಂತ ಆಗಿದೆ. ಹೆತ್ತ ತಾಯಿ ಮೇಲಿರೋ ಅಭಿಮಾನದಿಂದ ಈ ರೀತಿ ಸೈನ್ ಹಾಕಿದ್ರಿಂದಾನೆ ಇವತ್ತಿಂಥ ಪರಿಸ್ಥಿತಿ ಬಂತು.